DJ Moral Stories. ನಿಯತ್ತಿನ ನಾಯಿ. ಆ ನಾಯಿ ಅವರನ್ನು ನೋಡಿ ಜೋರಾಗಿ ಬೊಗಳುತ್ತಿತ್ತು. 6 ವರ್ಷದ ಶೀಲಾ ಅವರನ್ನೇ ನೋಡುತ್ತಿದ್ದಳು. ಅವಳ ಅಪ್ಪ ಅಮ್ಮ ಇಬ್ಬರು ಕೂಡ ಕೆಳಗೆ ಬಿದ್ದಿದ್ದರು. ಅವರ ತಲೆಯಿಂದ ರಕ್ತ ಸೋರುತ್ತಿತ್ತು. ನಾಗದಂತ, ಈ ನಾಯಿ ಹುಲಿ ತರ ಆಡೋದಕ್ಕೆ ತುಂಬಾ ಸರ್ಕಸ್ ಮಾಡ್ತಾ ಇದೆ. ತೆಗಿ ನಿನ್ ಚಾಕು, ಸಾಯಿಸ್ಬಿಡಿದ್ನ. ಇದ್ರ ಬಾಯಿನ ನಾವು ಮುಚ್ಚಲೇಬೇಕು, ಇಲ್ಲ ಅಂದ್ರೆ ನಮ್ ಕೆಲ್ಸ ನಾವು ಮಾಡೋದಕ್ಕೆ ಬಿಡೋದಿಲ್ಲ ಇದು. ನಾಗದಂತನು ಚಾಕುವಿನಿಂದ ನಾಯಿಯನ್ನು ಸಾಯಿಸಲು ಹೋದ. ಆದರೆ ಆ ನಾಯಿಯು ಅವನ ಕೈಯನ್ನು ಹಿಡಿದು ಜೋರಾಗಿ ಕಚ್ಚಿತು. ಅಯ್ಯಯ್ಯಪ್ಪ, ಕಚ್ಬಿಡ್ತೇವೆ, ನನ್ನ ಕೈ ಹೋಯ್ತು. ಈಗ ನಾನು 14 ಇಂಜೆಕ್ಷನ್ ಹಾಕೊಳ್ಳೇಬೇಕು ಹಾಸ್ಪಿಟ್ಲಿಗೆ ಹೋಗಿ. ಕಿರ್ಚ್ಬೇಡ, ಸುಮ್ಮನೆ ಇರ. ನಾಯಿ ಕಚ್ಚಿದ್ರೆ ನೀನೇನು ಸತ್ತೋಗಲ್ಲ. ನೀನ್ ಈ ಥರ ಕಿರ್ಚೋದ್ರಿಂದ ಯಾರಾದ್ರೂ ಒಬ್ರು ಎದ್ದು ಬಂದ್ಬಿಡ್ತಾರೆ ಇಲ್ಲಿಗೆ. ಆಮೇಲೆ ನಾವು ಒಂದು ಕೆಲಸನೂ ಮಾಡೋದಕ್ಕಾಗೋದಿಲ್ಲ. ನಾಗದಂತನ ಕೈಯಿಂದ ರಕ್ತ ಸುರಿಯುತ್ತಿತ್ತು. ನಂತರ ಸ್ವಲ್ಪ ಸಮಯದ ಬಳಿಕ ಅದೇ ಚಾಕುವಿನಿಂದ ತೆಗೆದುಕೊಂಡು ಬಂದು ಆ ನಾಯಿಯ ಹೊಟ್ಟೆಗೆ ತಿವಿಯುತ್ತಾನೆ. ಆಗ ಆ ನಾಯಿ ಜೋರಾಗಿ ಕಿರುಚಾಡುತ್ತಾ ಒದ್ದಾಡುತ್ತಾ ಕೆಳಗೆ ಬೀಳುತ್ತದೆ. ಅಯ್ಯೋ ರಾಮು, ರಾಮು. ನನ್ನ ಹುಲಿಯೇ, ಇವತ್ತು ನೀನು ಒಳ್ಳೆ ಕೆಲಸ ಮಾಡಿದ್ಯಾ. ಇದಾದ ನಂತರ ರಾಮಪ್ಪ ಹಾಗೂ ನಾಗದಂತನು ಆ ಹುಡುಗಿಯ ಕಡೆಗೆ ಹೋಗಿದ್ದರು. ಆ ಹುಡುಗಿಯನ್ನು ಹೆಗಲ ಮೇಲೆ ಎತ್ತಿಕೊಂಡು ಜೋರಾಗಿ ಮುನ್ನಡೆದರು. ಅಯ್ಯೋ ಕಾಪಾಡು ರಾಮು, ನನ್ನನ್ನು ಕಾಪಾಡು. ಶೀಲಾಳ ಆ ಧ್ವನಿಯನ್ನು ಕೇಳಿದ ರಾಮು ಎದ್ದು ನಿಂತನು. ಶೀಲಾಳನ್ನು ಎತ್ತಿಕೊಂಡು ಹೋಗುತ್ತಿರುವುದನ್ನು ನೋಡಿದ ರಾಮು ನಾಗದಂತನನ್ನು ಕಚ್ಚಿತು. ನನ್ನನ್ನು ಕಾಪಾಡು, ಈ ನಾಯಿ ನನ್ನನ್ನು ಸಾಯಿಸೇ ಬಿಡುತ್ತೆ, ಕಾಪಾಡೋ ರಾಕ. ನಾಗದಂತನ ಕಿರುಚಾಟವನ್ನು ಕೇಳುತ್ತಾ ರಾಮಣ್ಣನು ಕೂಡ ಎದ್ದನು. ಅವನು ತನ್ನ ಮುಂದೆ ನಡೆಯುತ್ತಿದ್ದ ದೃಶ್ಯವನ್ನು ನೋಡಿ ತಬ್ಬಿಬ್ಬಾಗಿ ಅಲ್ಲಿಯೇ ನಿಂತು ಬಿಟ್ಟನು. ಈ ಕತೆ ರಾಮಣ್ಣನದು. ರಾಮಣ್ಣನು ಒಂದು ಬಲೂನನ್ನು ಸೇಲ್ ಮಾಡುತ್ತಿದ್ದನು. ರೈಲ್ವೆ ಸ್ಟೇಷನ್ ಅಥವಾ ಬಸ್ ಸ್ಟಾಪಿನ ಬಳಿ ಈ ಬಲೂನ್ಗಳನ್ನು ಸೇಲ್ ಮಾಡುತ್ತಿದ್ದನು. ಆಗಾಗ ಮಾಲ್ ಬಳಿ ಅಥವಾ ಪಾರ್ಕ್ಗಳ ಬಳಿ ಬಂದು ಈ ಬಲೂನ್ಗಳನ್ನು ಸೇಲ್ ಮಾಡುತ್ತಿದ್ದನು. ಬಲೂನ್ ತಗೊಳ್ಳಿ, ಬಲೂನ್, ಬಲೂನ್ ತಗೊಳ್ಳಿ, ಬಲೂನ್, ಬಣ್ಣ ಬಣ್ಣದ ಬಲೂನ್ ತಗೊಳ್ಳಿ, ಬಲೂನ್, ಬಲೂನ್ ತಗೊಳ್ಳಿ, ಬಲೂನ್. ಒಂದು ದಿನ ಏನಾಯಿತೆಂದರೆ ಶೀತದ ಸಮಯ. ರಾಮಣ್ಣನು ಒಂದು ಮಾಲ್ನ ಆಚೆ ಬಲೂನನ್ನು ಸೇಲ್ ಮಾಡುತ್ತಿದ್ದನು. ರಾಮಣ್ಣನು ಬಲೂನ್ನ ವ್ಯಾಪಾರವನ್ನು ನೋಡಿ ಒಂದು ಚಿಕ್ಕ ಮಗು ಮಾಲ್ನಿಂದ ಕೆಳಗೆ ಇಳಿಯಿತು ಮತ್ತು ಅಲ್ಲಿಂದ ಒಂದು ದೊಡ್ಡ ಕಾರ್ಖಾನೆಗೆ ಹೋಗುತ್ತಿತ್ತು. ಮತ್ತು ಆ ಬಲೂನ್ಗಳನ್ನು ನೋಡಿದ ಚಿಕ್ಕ ಮಗು ತನಗೆ ಬೇಕೆಂದು ಹಠ ಮಾಡಿತು. ಅಮ್ಮ ಅಮ್ಮ, ನನಗೆ ಆ ಬಲೂನ್ ಕೊಡಿಸ್ತೀಯಾ? ಆ ರೆಡ್ ಕಲರು, ಗ್ರೀನ್ ಕಲರು, ಯೆಲ್ಲೋ ಕಲರು. ಅಷ್ಟೊಂದು ಬಲೂನ್ ತಗೊಂಡು ನೀನು ಏನು ಮಾಡ್ತೀಯಾ? ಯಾವುದಾದ್ರೂ ಒಂದು ತಗೋ. ಇಲ್ಲ ಅಮ್ಮ, ನನಗೆ ಎಲ್ಲ ಬೇಕು, ಇಲ್ಲ ಅಂದ್ರೆ ನಾನು ನನ್ನ ಬರ್ಡೇಗೆ ಕೇಕ್ ಕಟ್ ಮಾಡೋದಿಲ್ಲ. ಹಾ, ಕೊಡಿಸ್ತೀನಪ್ಪ, ದೊಡ್ಡ ಹಠವಾದಿ ನೀನು. ಆ ಹೆಂಗಸು ಮಗುನನ್ನು ಕರೆದುಕೊಂಡು ರಾಮಣ್ಣನ ಬಳಿ ಬರುತ್ತಾಳೆ. ಅಣ್ಣ, ಎಷ್ಟು ಒಂದು ಬಲೂನು? ಅಮ್ಮ, 5 ರೂಪಾಯಿ ಒಂದು. ಏನು, 5 ರೂಪಾಯ ಒಂದು? ನೋಡಿ, ನನಗೆ ಎಲ್ಲಾ ಬಲೂನ್ ಕೂಡ ಬೇಕು. ಎಲ್ಲಾನು? ಎಲ್ಲ ಕೂಡ ವ್ಯಾಪಾರ ಮಾಡಕ್ಕೆ ಅಲ್ವಾ? ಆಯ್ತಮ್ಮ, ಇದಿರೋದೇ ಮಾರಾಟಕ್ಕೆ. ಸರಿ, ಅಲ್ಲಿ ನಮ್ಮ ರೆಡ್ ಕಾರ್ ಇದೆ ಅಲ್ವಾ, ಅದಕ್ಕೆ ಎಲ್ಲ ಬಲೂನ್ಗಳನ್ನು ತುಂಬಿ. ಮತ್ತೆ ಎಷ್ಟು ದುಡ್ಡಾಯ್ತು ಎಲ್ಲ ಬಲೂನ್ಗಳಿಗೂ? 200 ರೂಪಾಯಿ ಆಗಿದೆಮ್ಮ. ತಗೋ, 200 ರೂಪಾಯಿ ಇಲ್ಲಿದೆ. ಇವತ್ತು ನನ್ನ ಮಗನ ಬರ್ತಡೇ, ನಿಮ್ಮ ಮನೆಗೂ ಕೂಡ ಒಳ್ಳೆಯದಾಗಲಿ. ಆ ಹೆಂಗಸಿನ ಮಾತನ್ನು ಕೇಳಿ ರಾಮಣ್ಣನ ಕಣ್ಣಿನಲ್ಲಿ ನೀರು ತುಂಬಿತು. ತುಂಬಾ ದಿನಗಳಿಂದ ಆ ಬಲೂನ್ಗಳು ಸೇಲ್ ಆಗದೆ ಹಾಗೆಯೇ ಉಳಿದಿತ್ತು. ಕಾರಣ ಶೀತದ ಕಾರಣ. ತುಂಬಾ ದಿನದಿಂದ ವ್ಯಾಪಾರ ಮಾಡುತ್ತಿದ್ದರೂ 1-2 ಬಲೂನ್ಗಳು ಹೋಗುತ್ತಿದ್ದವು ಅಷ್ಟೇ. ದಿನವೂ ಎಷ್ಟು ಸಂಪಾದನೆಯಾಗುತ್ತಿತ್ತೋ ಅಷ್ಟೇ ರೋಟಿಯೂ ಸಿಗುತ್ತಿತ್ತು. ಏನ್ ಮಾಡ್ಲಿ, ನಾನು ದಿನ ಪೂರ್ತಿ ಓಡಾಡ್ತಾ ಇರ್ತೀನಿ. ಈ ಚಳಿನಲ್ಲಿ ಜನ ಮನೆ ಬಿಟ್ಟು ಆಚೆನೇ ಬರೋದಿಲ್ಲ. ಶೀಲಾಗೆ 1 ರೋಟಿ ಕೊಡಿ. ಇನ್ನು 1 ರೋಟಿ ಮಿಕ್ಕಿದೆ. ಗೋಧಿ ಹಿಟ್ಟು ಅಷ್ಟೇ ಖಾಲಿ ಆಗೋಗಿದೆ. ಗೋಧಿ ಹಿಟ್ಟ? ಇಲ್ಲಿ ಕೇಳು, ನನಗೆ ಹೊಟ್ಟೆ ನೋವಿದೆ, ನೀನ್ ತಿನ್ನು. ಬಡವರ ಜೀವನ ಹೀಗೆ ಆಗುತ್ತದೆ. ಒಂದು ಸಾರಿ ಹೊಟ್ಟೆಯಲ್ಲಿ ರೋಟಿ ಇದ್ದರೆ ಇನ್ನೊಂದು ಸಾರಿ ಕನಸಲ್ಲಿರುತ್ತದೆ. ಆದರೆ ರಾಮಣ್ಣ ಇಂದು ತುಂಬಾ ಖುಷಿಯಾಗಿರುತ್ತಾನೆ. ಅಂದು ಅವನು ಸ್ವಲ್ಪ ಗೋಧಿ ಹಿಟ್ಟು, ಅಕ್ಕಿ ಹಿಟ್ಟು, ಉಪ್ಪು ಎಲ್ಲವನ್ನು ಖರೀದಿಸುತ್ತಾನೆ. ಅವನು ಶೀಲಾಗೆ ಇಷ್ಟವಾಗುವಂತಹ ತಿಂಡಿಗಳನ್ನು ತೆಗೆದುಕೊಳ್ಳುತ್ತಾನೆ. ಹೇಗಿದೆಯಪ್ಪ ಜಿಲೇಬಿ? ಬಿಸಿ ಇದೆಯಲ್ವಾ? ಹಾ, ತುಂಬಾ ಬಿಸಿ ಇದೆ. ಬೇಕಾದ್ರೆ ತಿನ್ ನೋಡಿ. ಇಲ್ಲ ಇಲ್ಲ, ಬೇಡ ಬೇಡ, ಇಲ್ಲೇನ್ ತಿನ್ನೋದಿಲ್ಲ.
ಎಷ್ಟು? 1 kg ಕೊಡ್ಲಾ? ಅಯ್ಯೋ ಬೇಡ, ಇಷ್ಟು ತಗೊಂಡು ನಾನೇನು ಮಾಡಲಿ? 10 ರೂಪಾಯಿ ಕೊಡಿ ಸಾಕು. ರಾಮಣ್ಣನ ಮಾತುಗಳನ್ನು ಕೇಳಿದ ಅಂಗಡಿಯ ಮಾಲೀಕನು ಸುಮ್ಮನಾದನು. ಆ ಜಿಲೇಬಿಯನ್ನು ತೆಗೆದುಕೊಂಡು ರಾಮಣ್ಣನು ಮನೆಗೆ ಹೋದನು. ಅವಳ ಚಿಕ್ಕ ಮಗಳು ಶೀಲಾಗೆ ಕೊಟ್ಟನು. ಅವಳ ಮುಖದಲ್ಲಿ ಮಂದಹಾಸ ಮೂಡಿತು. ಅಪ್ಪ, ಜಿಲೇಬಿ ತಂದಿದ್ದೀರಾ? ಎಷ್ಟು ತಿಂಗಳಾಯ್ತು ನಾನು ಜಿಲೇಬಿ ತಿಂದು. ತಗೊಳ್ಳಿ, ನೀವು ತಿನ್ನಿ. ಅಯ್ಯೋ ನನಗ್ ಬೇಡಮ್ಮ, ಎಲ್ಲ ನಿನಗೇ ತಂದಿರೋದು. ನೀನ್ ತಿಂದು ಚೆನ್ನಾಗಿರು. ದಂಪತಿಯ ಮುಖದಲ್ಲೂ ಕೂಡ ಮಂದಹಾಸ ಮೂಡಿತು, ಏಕೆಂದರೆ ಅಂದು ತುಂಬಾ ಚೆನ್ನಾಗಿ ವ್ಯಾಪಾರವಾಗಿತ್ತು. ಅಷ್ಟರಲ್ಲಿ ಎಲ್ಲಿಂದಲೋ ಒಂದು ಸದ್ದನ್ನು ಕೇಳಿ ಎಲ್ಲರೂ ಕೂಡ ಚಕಿತರಾಗುತ್ತಾರೆ. ಏನಯ್ಯ, ಈ ತಿಂಗಳು ಮನೆ ಬಾಡಿಗೆ ನೀವು ಯಾರು ಕೊಟ್ಟೇ ಇಲ್ಲ ನನಗೆ, ಆದ್ರೆ ಇಲ್ಲಿ ನೀವು ಒಬ್ದೂಟ ಮಾಡ್ತಾ ಇದ್ರ. ಆ ಶಬ್ದ ರಾಮಣ್ಣನ ಮನೆಯ ಮಾಲೀಕನದ್ದು. ಆತನು ಒಬ್ಬ ನಿರ್ದಯ ವ್ಯಕ್ತಿ ಆಗಿರುತ್ತಾನೆ. ಎಲ್ಲಿ ನನ್ನ ಬಾಡಿಗೆ ಎಲ್ಲಿ? ಯಜಮಾನ್ರೆ, ನಾನು ಕೊಟ್ಬಿಡ್ತೀನಿ ನಿಮ್ಮ ಬಾಡಿಗೆನ. ಯಾವಾಗ ಕೊಡ್ತೀಯಾ? ಏನು ಅದಕ್ಕೂ ಒಂದು 3 ತಗೋಬೇಕಾ ನೀನು ಕೊಡೋದಕ್ಕೆ? ಯಜಮಾನ್ರೆ, ಸಮಯಕ್ಕೆ ಸರಿಯಾಗಿ ಕೊಡ್ತಾ ಇದ್ನಲ್ವಾ? ಈ ತಿಂಗಳು ಸ್ವಲ್ಪ ಬಿಸ್ನೆಸ್ ಕಡಿಮೆ ಇದೆ, ಅದಕ್ಕೆ ಕೊಡೋಕ್ಕಾಗಿಲ್ಲ. ನೀನಂತೂ ನಾಚಿಕೆ ಇಲ್ಲದ ಮನುಷ್ಯ ನೀನು. ಬಾಡಿಗೆ ದುಡ್ಡು ಕೊಡೋಕ್ಕಾಗಲಿಲ್ಲ ನಿನಗೆ, ನೀನಿಲ್ಲಿ ಜಿಲೇಬಿ ಪಾರ್ಟಿ ಮಾಡ್ತಾ ಇದೀಯಾ? ಇಷ್ಟನ್ನು ಹೇಳುತ್ತಾ ಶೀಲಳ ಬಳಿ ಇದ್ದಂತಹ ಜಿಲೇಬಿಯನ್ನು ತೆಗೆದು ಆಚೆ ಎಸೆಯುತ್ತಾನೆ. ಕೇಳು, ನನಗೆ ಈಗಲೇ ನನ್ನ ಮನೆ ಬಾಡಿಗೆ ದುಡ್ಡು ಬೇಕು, ಇಲ್ಲ ಅಂದರೆ ಮನೆಯಿಂದ ಆಚೆ ಹೋಗಿ. ನನ್ನ ಮನೆ ಏನು ಧರ್ಮಶಾಲೆ ಅಲ್ಲ, ಇಲ್ಲ ಧರ್ಮಛತ್ರ ಅಲ್ಲ, ಎಲ್ರಿಗೂ ಫ್ರೀಯಾಗಿ ಎಲ್ಲಿರೋದಕ್ಕೆ ಬಿಡೋದಕ್ಕೆ. ಈಗ ಹೇಳಿದ್ರೆ ಹೇಗೆ ಯಜಮಾನ್ರೆ? ನಾನು ಈ ಸಮಯದಲ್ಲಿ ಎಲ್ಲೋಗ್ಲಿ? ನನಗೇನು ಗೊತ್ತು ನೀನು ಎಲ್ಲೋಗಿ ಏನು ತರ್ತೀಯ ಅಂತ. ನೀನು ಕಿಡ್ನಿ ಸೇಲ್ ಮಾಡು, ಇಲ್ಲ ನೀನೇ ಸೇಲ್ ಮಾಡು, ನನಗೆ ನನ್ನ ಮನೆ ಬಾಡಿಗೆ ಬೇಕು ಅಷ್ಟೇ. ಇಷ್ಟಾದರೂ ಆ ಮನೆಯ ಮಾಲೀಕ ರಾಮಣ್ಣನ ಮಾತನ್ನು ಕೇಳುವುದಿಲ್ಲ. ಆ ಕೊರೆಯುವ ಚಳಿಯಲ್ಲಿ ರಾಮಣ್ಣನ ಕುಟುಂಬವನ್ನು ಆಚೆಗೆ ತಳ್ಳುತ್ತಾನೆ. ದಯಮಾಡಿ ನಮ್ಮ ಮೇಲೆ ಕರುಣೆ ತೋರಿಸಿ, ನಮ್ಮ ಮೇಲಲ್ಲ ನಮ್ಮ ಮಗುವಿನ ಮೇಲೆ ತೋರಿಸಿ. ಮಗಳೇ, ಈ ಜಗತ್ತು ದುಡ್ಡಿಂದು. ದುಡ್ಡಿಗೋಸ್ಕರ ಯಾರೇನು ಬೇಕಾದ್ರೂ ಮಾಡ್ತಾರೆ. ದುಡ್ಡೇ ದೇವರು. ಆದರೆ ನಾವಿವಾಗ ಎಲ್ಲಿಗೆ ಹೋಗೋದು? ಎಲ್ಲಿಗೆ ಅಂದರೆ, ದೇವರು ಇಷ್ಟು ದೊಡ್ಡ ಜಗತ್ತನ್ನು ಸೃಷ್ಟಿ ಮಾಡಿದ್ದಾನೆ, ಎಲ್ಲೋ ಒಂದು ಕಡೆ ನಮ್ಗೆ ನೆಲೆ ಸಿಕ್ಕೇ ಸಿಗುತ್ತೆ. ನಡೆಯುತ್ತಾ ರಾತ್ರಿ 2 ಗಂಟೆಯಾಯಿತು. ಕೊರೆಯುವ ಚಳಿಯಲ್ಲಿ ಎಲ್ಲರಿಗೂ ಸಹ ಭಯವಾಗಿತ್ತು. ಆಗ ಅವರ ಕಣ್ಣು ರಸ್ತೆ ಪಕ್ಕದಲ್ಲಿದ್ದ ಪೈಪ್ನ ಮೇಲೆ ಬಿದ್ದಿತು. ನೋಡು, ಇಲ್ಲೇ ಇದೆ ನಾವು ಉಳ್ಕೊಳ್ಳೋ ಜಾಗ, ಇದೇ ಜಾಗ. ಅವರು ಆ ಪೈಪ್ ಬಳಿ ಹೋದರು. ಅಲ್ಲಿ ನೋಡಿದರೆ ಒಂದು ನಾಯಿಯು ಮಲಗಿರುತ್ತದೆ. ಅವರನ್ನು ನೋಡುತ್ತಿದ್ದಂತೆಯೇ ಅವರ ಬಳಿ ಬಂದು ನಿಲ್ಲುತ್ತದೆ. ಆ ನಾಯಿಯು ಕೂಡ ಆಶ್ಚರ್ಯಗೊಳ್ಳುತ್ತದೆ. ಶೀಲಾಳನ್ನು ಮುದ್ದಾಡತೊಡಗಿತು. ನೋಡಿದ್ಯಾ ಶೀಲಾ, ಈ ನಾಯಿನ? ನಮ್ಮನ್ನು ನೋಡಿದ ತಕ್ಷಣ ಇದು ಆಚೆ ಎದ್ದು ಬಂತು. ಅದೇ ನಮ್ಗೆ ಹೇಳ್ತಾ ಇದೆ, ಈ ಚಳಿನಲ್ಲಿ ಈ ರಾತ್ರಿಯಲ್ಲಿ ನೀವೆಲ್ಲ ಹೋಗ್ತೀರಾ, ಇಲ್ಲೇ ಮಲಗಿ ಅಂತ ಹೇಳ್ತಾ ಇದೆ. ಆ ಚಳಿಯಿಂದ ತಪ್ಪಿಸಿಕೊಂಡು ಎಲ್ಲರೂ ಕೂಡ ಬೈಕ್ನಲ್ಲಿ ಮಲಗಿದರು. ಆ ನಾಯಿಗೆ ಇವರೆಲ್ಲರೂ ಸೇರಿ ರಾಮು ಎಂದು ಹೆಸರಿಟ್ಟರು ಮತ್ತು ಆ ನಾಯಿಯನ್ನು ಬೈಕ್ನಲ್ಲೇ ಮಲಗಿಸಿಕೊಂಡರು. ಮನುಷ್ಯ ಹಾಗೂ ಪ್ರಾಣಿಯ ಸಂಬಂಧ ಒಳ್ಳೆಯ ಸಂಬಂಧವಾಗಿರುತ್ತಿತ್ತು. ಅಂದಿನಿಂದ ರಾಮು ಕೂಡ ಆ ಪರಿವಾರದ ಸದಸ್ಯನಾದನು. ಶೀಲಾ ರಾಮು ಇಲ್ಲದೆ ಇರುತ್ತಿರಲಿಲ್ಲ. ರಾಮು ಕೂಡ ಶೀಲಾ ಜೊತೆ ಆಟವಾಡುತ್ತಿತ್ತು. ನೋಡುತ್ತೇನ್ರಿ, ನೀವಂತೂ ಕೆಲ್ಸಕ್ಕೆ ಹೋಗ್ಬಿಡ್ತೀರಾ, ಆದರೆ ರಾಮು ನಮ್ಮನ್ನೇ ಕಾಯ್ಕೊಂಡು ನಮ್ಮನ್ನೇ ರಕ್ಷಣೆ ಮಾಡ್ತಾನೆ. ಯಾರಾದರೂ ಈ ಬೈಕ್ನ ಬಳಿ ಬಂದರೆ ಅವರನ್ನು ಬೊಗಳಿ ಕಚ್ಚಿ ಓಡಿಸಿಬಿಡುತ್ತದೆ. ನಾನಿವತ್ತು ಕೆಲವು ಜನ ಬದ್ಮಾಷ್ಗಳನ್ನು ನೋಡಿದೆ. ಅವರನ್ನ ಈ ರಾಮು ಓಡಿಸಿತು. ನಮ್ಮ ಶೀಲಾ ಅಂತೂ ದಿನಪೂರ್ತಿ ರಾಮುವಿನ ಜೊತೆ ಆಟ ಆಡ್ಕೊಂಡಿರ್ತಾಳೆ. ನೋಡು ಶೀಲಾ, ನಾವಿಲ್ಲಿ ಇದ್ದೀವಿ, ಇಲ್ಲಿ ಚೆನ್ನಾಗೂ ಇದೆ, ಆದರೆ ಈ ಜಾಗ ನಮಗೆ ಸುರಕ್ಷಿತವಾಗಿಲ್ಲ. ಆದರೆ ಏನು ಮಾಡೋದು, ನಮ್ಮ ವಿಧಿ ಇಲ್ಲ. ನಿನಗೆ ಗೊತ್ತಾ, ದಿನ ಪೂರ್ತಿ ನಾನು ಬಲೂನ್ ಮಾರ್ತಾ ಬರೀ ನಿಮ್ಮ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತೀನಿ. ನಮಗೂ ಟೈಮ್ ಬರುತ್ತೆ. ರೀ, ನೀವೇನು ಚಿಂತೆ ಮಾಡಬೇಡಿ, ರಾಮು ಇದ್ದಾನಲ್ವಾ, ರಾಮು ಎಲ್ಲರನ್ನೂ ಕೂಡ ತುಂಬ ಚೆನ್ನಾಗಿ ನೋಡ್ಕೊಳ್ತಾನೆ. ಒಂದು ದಿನದ ಕತೆ. ಯಾರೋ ರಾಮುವಿನ ಕಾಲಿಗೆ ಹೊಡೆದರು. ರಾಮುವಿನ ಕಾಲು ತುಂಬ ಪೆಟ್ಟಾಗುತ್ತದೆ. ಅದರ ಕಾಲಿನಿಂದ ತುಂಬ ರಕ್ತ ಸುರಿಯುತ್ತಿತ್ತು. ಶೀಲಾ ಅದನ್ನು ನೋಡುತ್ತಿದ್ದಂತೆ ತನ್ನ ಫ್ರಾಕ್ನ ಬಟ್ಟೆಯನ್ನು ಅದರ ಕಾಲಿಗೆ ಕಟ್ಟಿದಳು. ನಾನು ನಿನಗೆ ಹೇಳಿದ್ನಲ್ವಾ ಆ ಕಡೆ ಹೋಗಬಾರ್ದು ಅಂತ, ಯಾಕೆ ಹೋದೆ? ನಿನಗೆ ನನ್ನ ಬಗ್ಗೆ ಯೋಚನೆನೇ ಇಲ್ಲ ಅಲ್ವಾ? ಹೋಗು, ನಾನು ನಿನ್ನ ಜೊತೆ ಮಾತಾಡೋದಿಲ್ಲ ಎಂದು ಇಷ್ಟನ್ನು ಹೇಳುತ್ತಾ ಶೀಲಾ ರಾಮುವಿನ ಮೇಲೆ ಕೋಪಗೊಂಡಳು. ರಾಮುವಿನ ಕಣ್ಣಲ್ಲೂ ನೀರು ಬಂದಿತು. ಆಗ ಅದು ಆ ಕಡೆ ನೋಡಿ ಬೊಗಳುತ್ತಿರುತ್ತದೆ. ಅದು ಶೀಲಾಳನ್ನು ಸಮಾಧಾನಪಡಿಸಲು ಪ್ರಯತ್ನಿಸುತ್ತದೆ. ಸರಿ, ಇವಾಗ ಸುಮ್ಮನಿರು,
ಇನ್ನೊಂದ್ಸಲ ಇದೇ ರೀತಿ ಮಾಡಿದ್ರೆ ನಾನು ಯಾವತ್ತೂ ಕೂಡ ನಿನ್ನ ಜೊತೆ ಮಾತಾಡೋದಿಲ್ಲ, ಗೊತ್ತಾಯ್ತಾ? ರಾಮಣ್ಣನ ಸಂಸಾರವು ತುಂಬ ಚೆನ್ನಾಗಿತ್ತು, ಆದರೆ ಮುಂದೆ ಒಂದು ಅಪಾಯವು ಕಾದಿರುತ್ತದೆ. ಅಸಲಿಗೆ ಮಕ್ಕಳ ಕಳ್ಳರ ಭೀತಿ ಅವರಿಗೆ ಕಾಡುತ್ತಿರುತ್ತದೆ. ಮಕ್ಕಳನ್ನು ಕದಿಯುವವರ ಕಣ್ಣು ಶೀಲಾ ಮೇಲೆ ಬಿದ್ದಿತು. ಸ್ವಲ್ಪ ಸಮಯದ ನಂತರ ಅವರನ್ನು ಹಿಂಬಾಲಿಸಿದಾಗ ಗೊತ್ತಾಯಿತು ಶೀಲಾ ಅವಳ ಕುಟುಂಬದೊಂದಿಗೆ ಆ ಬೈಕ್ನಲ್ಲಿ ಇದ್ದಾಳೆಂದು. ನೋಡುವಾಗ ಈ ಮಗುನ ಇಲ್ಲಿಂದ ಎತ್ಕೊಂಡು ಹೋಗೋದೇನು ರಿಸ್ಕ್ ಅಲ್ಲ, ಯಾಕಂದ್ರೆ ಈ ಜಾಗಕ್ಕೆ ಯಾರೂ ಜನ ಬರಲ್ಲ. ಅದು ಸರಿ, ಆದರೆ ಈ ನಾಯಿ ನಾವೇನು ಮಾಡೋಣ? ಅಯ್ಯೋ, ಆ ನಾಯಿಗೇನಕ್ಕೆ ಕೆರೆಕೊಂತೀಯ? ಅದು ಬರೀ ನಾಯಿ, ಹುಲಿ ಅಲ್ಲ. ಅಯ್ಯೋ, ಲಾಸ್ಟ್ ಟೈಮ್ ಅದು ನಮ್ಗೆ ಹೆಂಗೆ ಕಚ್ಚಿತ್ತು ಜ್ಞಾಪಕ ಇದೆಯಾ? ನಾನು ಕಲ್ಲು ತಗೊಂಡು ಹೊಡೆದಿದ್ದಕ್ಕೆ ನಾವು ಬಚಾವಾಗಿದ್ದು, ಇಲ್ಲ ಅಂದರೆ ಅವತ್ತೇ ಇಬ್ಬರಲ್ಲಿ ಯಾರಾದ್ರೂ ಒಬ್ಬ ಸತ್ತೋಗ್ತಾ ಇದ್ರಿ. ನಾಗದಂತ್ ಹಾಗೂ ನಾಗಪ್ಪ ಶೀಲಾಳನ್ನು ಕಿಡ್ನಾಪ್ ಮಾಡಲು ಅಲ್ಲಿಗೆ ಬಂದಿದ್ದರು. ಅವರಿಬ್ಬರು ದಂಪತಿಯ ತಲೆಯ ಮೇಲೆ ಹೊಡೆದು ಅವರನ್ನು ಮಲಗಿಸಿದರು. ಅವರಿಬ್ಬರು ಪ್ರಜ್ಞೆ ತಪ್ಪಿದರು. ಆದರೆ ರಾಮು ಅವರನ್ನು ನೋಡಿ ಬೊಗಳುತ್ತಿತ್ತು. ಸ್ವಲ್ಪ ಸಮಯದ ನಂತರ ಅಲ್ಲೇ ಇದ್ದ ಕಟ್ಟಿಗೆಯನ್ನು ತೆಗೆದುಕೊಂಡು ಗೂಂಡಾಗಳಿಗೆ ಹೊಡೆದನು. ಅಪ್ಪ, ಚೆನ್ನಾಗಿ ಹೊಡೀರಿ, ಇವ್ರನ್ನೆಲ್ಲ ತುಂಬ ಚೆನ್ನಾಗಿ ಹೊಡೀರಿ, ಯಾಕಂದರೆ ಇವರೆಲ್ಲರೂ ಸೇರಿಕೊಂಡು ರಾಮುವಿನ ಕಾಲಿಗೆ ಗಾಯ ಮಾಡಿದ್ದಾರೆ. ಮತ್ತೆ ನನ್ನನ್ನು ಕೂಡ ಅವ್ರ ಜೊತೆ ಕರ್ಕೊಂಡು ಹೋಗ್ತಾ ಇದ್ರು. ಹೆಂಡತಿಯು ಪ್ರಜ್ಞೆಯಿಂದ ಎದ್ದಳು. ಅವಳು ಎದ್ದ ಕೂಡಲೇ ಜೋರಾಗಿ ಕಿರುಚಿ ಜನರನ್ನು ಸೇರಿಸುತ್ತಾಳೆ. ಸ್ವಲ್ಪ ಸಮಯದ ನಂತರ ಅಲ್ಲಿಗೆ ಪೊಲೀಸರು ಸಹ ಬಂದರು, ಏಕೆಂದರೆ ಅವರು ಸಹ ಮಕ್ಕಳ ಕಳ್ಳರನ್ನು ಹುಡುಕುತ್ತಿದ್ದರು. ನೀವು ಸ್ಪೆಷಲಿ ಆ ನಾಯಿ ಒಳ್ಳೆ ಕೆಲಸ ಮಾಡಿದೆ. ಇದಕ್ಕೆ ನಾವು ನಿಮಗೆ ಬಹುಮಾನ ಕೊಡಿಸ್ತೀವಿ ಮತ್ತು ನೀವು ಇರೋದಕ್ಕೂ ವ್ಯವಸ್ಥೆ ಮಾಡಿಸ್ತೀವಿ. ಇಷ್ಟೆಲ್ಲ ನಡೆಯುತ್ತಿದ್ದಂತೆ ರಾಮು ಮತ್ತು ಶೀಲಾ ಅಳುತ್ತಾ ಕುಳಿತುಕೊಂಡರು. ರಾಮು ಎದ್ದೋಳು, ಅಪ್ಪ ಎದ್ದೇಳಿ, ಅಪ್ಪ ರಾಮು ಎದ್ದೋಳ್ತಾ ಇಲ್ಲ. ಆದರೆ ರಾಮು ಹೇಗೆ ಎದ್ದೇಳುತ್ತದೆ? ರಾಮು ತನ್ನ ಜವಾಬ್ದಾರಿಯನ್ನು ಮುಗಿಸಿ ವಿದಾಯ ಲೋಕಕ್ಕೆ ಹೋಗಿತು. ಈ ಜಗತ್ತಿನಲ್ಲಿ ದ್ವೇಷಕ್ಕೆ ಜಾಗವಿಲ್ಲ, ಕೇವಲ ಪ್ರೀತಿಗೆ ಮಾತ್ರ.